ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಐಶ್ವರ್ಯ ರಾವ್. ನಾನು ಟ್ವಿನ್ ಫ್ಲೇಮ್ ಕೋಚ್. ಇವತ್ತು ಶನಿವಾರ ಕಾರ್ಡ್ ರೀಡಿಂಗ್ ಏನ್ ಬಂದಿದೆ ನೋಡೋಣ. ಇವತ್ತು ನಿಮ್ಮ ಪರ್ಸನ್ ನ ಕರೆಂಟ್ ಎನರ್ಜಿ ಏನಾಗ್ತಿದೆ ಅವ್ರ ಲೈಫ್ ಅಲ್ಲಿ ಅನ್ನೋದನ್ನ ತಿಳ್ಕೊಳ್ತಾ ಇದೀವಿ. ಎರಡು ರೀತಿಯಾದಂತ ರೀಡಿಂಗ್ ಬಂದಿದೆ. ನಿಮಗೆ ಏನು ಯಾವ್ದು ರೆಸನೇಟ್ ಆಗುತ್ತೆ ಅದು ತಗೊಳ್ಳಿ. ಒಂದು ಕ್ಯಾಟಗರಿ ಅವ್ರಿಗೆ ಅವರ ಒಂದು ಸೋಲ್ ಪರ್ಪಸ್ ಮೇಲೆ, ಅವರ ಒಂದು ಕರಿಯರ್ ಮೇಲೆ ತುಂಬಾ ಫೋಕಸ್ಡ್ ಆಗಿದ್ದಾರೆ. ಯಾವುದು ಕೂಡ ಇವ್ರಿಗೆ ಇಂಪಾಸಿಬಲ್ ಅಂತ ಅನ್ಸೋದಿಲ್ಲ. ತುಂಬಾ ಹಾರ್ಡ್ ವರ್ಕ್ ಮಾಡ್ತಾ ಇದ್ದಾರೆ, ರೆಸ್ಟ್ ಕೂಡ ತಗೊಳ್ತಾ ಇಲ್ಲ, ನಿದ್ದೆ ಕೂಡ ಸರಿಯಾಗಿ ಮಾಡ್ತಾ ಇಲ್ಲ. ಅದು ಅವರ ಆರೋಗ್ಯದ ಮೇಲೆ ಪರಿಣಾಮ ಬೀರುವಂತ ಚಾನ್ಸಸ್ ಇರುತ್ತೆ ಅನ್ನೋದನ್ನು ಕೂಡ ತೋರಿಸ್ತಾ ಇದ್ದಾರೆ. ಇವರು ಎಷ್ಟರ ಮಟ್ಟಕ್ಕೆ ಪಡ್ತಾ ಇದ್ದಾರೆ ಅಂತಂದ್ರೆ, ನಾನು ಏನ್ ಬೇಕಿದ್ರು ಸಾಧಿಸಬಲ್ಲೆ ಅನ್ನೋ ಅಂತ ಒಂದು ಕೆಪಾಸಿಟಿ ಇವ್ರದ್ದು. ಆದ್ರೆ ಇವರು ಇನ್ನು ಮುಂದಕ್ಕೆ ಹೋಗ್ಬೇಕಾಗಿರುವಂತದ್ದು, ಅನ್ಕೊಂಡಿರೋದನ್ನ ಏನು ಅವ್ರು ಅಚೀವ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದಾರೆ ಅದನ್ನ ಸಾಧಿಸೋದಕ್ಕೆ ಇನ್ನೂ ಟೈಮ್ ತಗೊಳುತ್ತೆ. ತುಂಬಾ ಹಾರ್ಡ್ ವರ್ಕ್ ಮಾಡ್ತಾ ಇದ್ದಾರೆ. ಹಾರ್ಡ್ ವರ್ಕ್ ನ ಜೊತೆ ಸ್ಮಾರ್ಟ್ ವರ್ಕ್ ನ ಕೂಡ ಮಾಡಿದಾಗ ಮಾತ್ರನೇ ಇವ್ರಿಗೆ ಸಕ್ಸಸ್ ಅನ್ನೋದು ಸಿಗುತ್ತೆ ಅನ್ನೋದನ್ನ ಇಲ್ಲಿ ತೋರಿಸ್ತಿದೆ. ಮತ್ತೆ ಇವ್ರಿಗೆ ಮ್ಯೂಸಿಕ್ಸ್ ತುಂಬಾ ಇಷ್ಟ ಇದೆ. ಮತ್ತೆ ಹಾಡುಗಳನ್ನ ಜಾಸ್ತಿ ಕೇಳೋದಾಗಿರಬಹುದು, ಅದ್ರ ಜೊತೆ ಕನೆಕ್ಟ್ ಆಗಿ ಎಂಜಾಯ್ ಮಾಡುತ್ತಾ ಇದ್ದಾರೆ ಇವರು ಅನ್ನೋದನ್ನ ತೋರಿಸ್ತಿದೆ. ಏಂಜಲ್ಸ್, ಈ ವಿಡಿಯೋ ನೋಡ್ತಾ ಇರೋರು ಎಲ್ಲರಿಗೂ ಕೂಡ ಏಂಜಲ್ಸ್ ಕನೆಕ್ಟ್ ಆಗಿದ್ದಾರೆ. ಸೈನ್ಸ್, ಸಿಂಕ್ರೋನಿಸಿಟೀಸ್ ಪ್ರತಿಯೊಂದು ಕೂಡ ಸಿಗ್ತಾ ಇದೆ. ಅದಕ್ಕೆ ತಕ್ಕ ಹಾಗೆ ನೀವು ನಿಮ್ಮ ಒಂದು ಮುಂದಿನ ಆಕ್ಷನ್ಸ್ ಅನ್ನೋದನ್ನ ತಗೊಳ್ಬೇಕಾಗಿದೆ. ನೀವೇನ್ ಅನ್ಕೊಂಡಿದೀರಾ ಮಾಡೋದಕ್ಕೆ ತುಂಬಾ ಹೆಚ್ಚು ಎಫರ್ಟ್ ಹಾಕ್ತಾ ಇದ್ದಾರೆ ಕೆಲವ್ರು. ಜೊತೆಯಲ್ಲಿ ನಾನ್ ವೆಜಿಟೇರಿಯನ್ ನಿಮ್ಮ ಒಂದು ಫುಡ್ ಡಯಟ್ ನಲ್ಲಿ, ನಿಮ್ಮ ಪಾರ್ಟ್ನರ್ ಅವರ ಫುಡ್ ಡಯಟ್ ಅಲ್ಲಿ ಆದಷ್ಟು ಸ್ವಲ್ಪ ಕಡಿಮೆ ಮಾಡಬೇಕು ಅನ್ನೋದನ್ನ ತೋರಿಸ್ತಿದೆ. ತುಂಬಾ ನಾನ್ ವೆಜ್ ತುಂಬಾ ಇಷ್ಟಪಟ್ಟು ತಿಂತಾರೇನೋ, ಅವರ ಒಂದು ಊಟದ ಒಂದು ಡಯಟ್ ಏನಿದೆ ನಾನ್ ವೆಜಿಟೇರಿಯನ್ದು, ಅದು ಸ್ವಲ್ಪ ಕಡಿಮೆ ಮಾಡಬೇಕು ಅನ್ನೋದನ್ನ ತೋರಿಸ್ತಿದೆ. ಇವರ ಇಂಟ್ಯೂಷನ್ ಇವರಿಗೆ ದಾರಿ ತೋರಿಸ್ತಿದೆ, ಮುಂದೆ ಹೇಗೆ ಹೋಗ್ಬೇಕು, ಏನ್ ಮಾಡ್ಬೇಕು ಅನ್ನೋದನ್ನೆಲ್ಲ ಅದನ್ನ ಫಾಲೋ ಮಾಡ್ಬೇಕು ಅನ್ನೋದನ್ನು ಕೂಡ ತೋರಿಸಿದೆ. ಇನ್ನ ಕೆಲವು ಕ್ಯಾಟಗರೀಸ್ ಬರೀ ಕನಸನ್ನ ಕಾಣ್ತಾ ಇದ್ದಾರೆ. ಕನಸನ್ನ ಕಾಣ್ತಾ ನಾನು ಅನ್ಕೊಂಡಿದ್ದು ಇದು ಇಂಪಾಸಿಬಲ್, ನಾನು ಮಾಡ್ತೀನಿ ಅಂತ ಯಾವುದೇ ರೀತಿಯಾದಂತ ಎಫರ್ಟ್ ಗಳನ್ನ ಹಾಕ್ತಾ ಇಲ್ಲ, ಬರೀ ಕನಸು ಕಾಣ್ಕೊಂಡಿದ್ದಾರೆ ಅನ್ನೋದನ್ನ ತೋರಿಸ್ತಿದೆ. ಅಂಥವ್ರಿಗೆ ಯಾವುದೇ ರೀತಿ ಆಕ್ಷನ್ಸ್ ನ ತಗೊಳ್ದಲೆ, ಕನಸುಗಳನ್ನ ಪೂರ್ತಿ ಮಾಡ್ಕೊಳ್ಳೋದಕ್ಕೆ ಬೇಕಾದಂತ ಸ್ಟೆಪ್ಸ್ ನ ತಗೊಳ್ದಲೆ, ಅವ್ರನ್ನವ್ರು ಬದಲಾಯಿಸ್ಕೊಳ್ದಲೆ ಯಾವುದೇ ರೀತಿಯಾದಂತ ಕನಸುಗಳು ಪೂರ್ತಿ ಆಗೋದಿಲ್ಲ ಅನ್ನೋದನ್ನ ತೋರಿಸ್ತಿದೆ. ಬರೀ ಕನಸು ಕಂಡ್ರೆ ಸಾಲದು, ಕನಸನ್ನ ನನಸು ಮಾಡ್ಕೊಳ್ಳೋದಕ್ಕೆ ಬೇಕಾದಂತ ಎಫರ್ಟ್ ಹಾಕ್ಬೇಕು. ಕೆಲವರು ಎಫರ್ಟೇ ಹಾಕ್ತಾ ಇಲ್ಲ, ತುಂಬಾ ಕನಸು ಕಾಣ್ಕೊಂಡಿದ್ದಾರೆ. ಕೆಲವರು ತುಂಬಾ ಹೈ ಎಫರ್ಟ್ ಹಾಕ್ತಾ ಇದ್ದಾರೆ. ಅವರು ರೆಸ್ಟ್ ಕೂಡ ಮಾಡದಲೆ ಅದು ಅವರ ಆರೋಗ್ಯದ ಮೇಲೆ ಪರಿಣಾಮ ಬೀರುವಂತ ಚಾನ್ಸಸ್ ಖಂಡಿತ ಇರುತ್ತೆ. ವಯಸ್ಸಿನಲ್ಲಿದ್ದಾರೆ, ಶಕ್ತಿಶಾಲಿ ಇದ್ದಾರೆ, ಸ್ಟ್ರಾಂಗ್ ಮ್ಯಾನ್ ಆರ್ ವುಮನ್ ಅಂತ ಅನ್ಬಿಟ್ಟು ಹೆವಿಯಾಗಿ ಕೆಲಸ ಮಾಡೋದ್ರಿಂದ ಕೂಡ ಆದಷ್ಟು ಬೇಗ ಶಕ್ತಿ ಕಮ್ಮಿ ಆಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಬಿಸಿ ರಕ್ತ ಅಂತ ಅನ್ಬಿಟ್ಟು, ಶಕ್ತಿ ಇದೆ ಅನ್ಬಿಟ್ಟು ಒಂದೇ ಸಲ ಇಷ್ಟ್ರ ಮಟ್ಟಿಗೆ ಹೆಚ್ಚಾಗಿ ಕೆಲಸ ಮಾಡೋದ್ರಿಂದ ಲಾಂಗ್ ರನ್ ಅಲ್ಲಿ ಹೆಲ್ತ್ ಮೇಲೆ ಪರಿಣಾಮ ಬೀರುತ್ತೆ. ಅದಕ್ಕೆ ಇವಾಗಿಂದಾನೇ ನಿಮ್ಮ ಒಂದು ಆರೋಗ್ಯದ ಮೇಲೆ ಕಾಳಜಿ ಇರ್ಲಿ ಅನ್ನೋದನ್ನ ತೋರಿಸ್ತಿದೆ. ಮೆಡಿಕಲಿ ಏನಾದ್ರೂ ಪ್ರಾಬ್ಲಮ್ ಇದ್ರೆ ಆದಷ್ಟು ನ್ಯಾಚುರಲಿ ಹೀಲಿಂಗ್ ಮೆಡಿಟೇಷನ್ ಮಾಡೋದು, ಹೀಲಿಂಗ್ ತಗೊಳ್ಳೋದು, ಅಥವಾ ಆಯುರ್ವೇದ ಮೆಡಿಸಿನ್ಸ್ ತಗೊಳ್ಳೋದು, ಆದಷ್ಟು ಕೆಮಿಕಲ್ ಫ್ರೀ ಆದಂತ ಮೆಡಿಸಿನ್ಸ್ನೇ ನೀವು ನಿಮ್ಮ ಪಾರ್ಟ್ನರ್ಗೆ ಇದೆಲ್ಲಾನು ಕೂಡ ಡಯಟ್ ನಲ್ಲಿ, ನೀವು ಒಂದು ಲೈಫ್ ಸ್ಟೈಲ್ ಅಲ್ಲಿ ಆಡ್ ಮಾಡ್ಕೊಳ್ಬೇಕು ಅನ್ನೋದನ್ನ ತೋರಿಸ್ತದೆ. ನಿಮ್ಮ ಪಾರ್ಟ್ನರ್ಗೆ ತುಂಬಾ ಮೂಡ್ ಸ್ವಿಂಗ್ಸ್ ಗಳಾಗ್ತಿದೆ. ನಿಮ್ಮ ಪಾರ್ಟ್ನರ್ ಹುಡುಗ ಆದ್ರೂ ಹುಡುಗಿ ಆದ್ರೂ ಸಹ ಹುಡುಗಿ ಆದ್ರೂ ಸಹ. ಸೊ ಚಂದ್ರನ ಸೈಕಲ್ಸ್ ಹೇಗೆ ಬದಲಾಗ್ತಿದೆ, ಅವರ ಮೂಡ್ ಕೂಡ ಹಾಗೆ ಬದಲಾಗ್ತಾ ಇದೆ. ತುಂಬಾ ಹ್ಯಾಪಿ ಆಗಿರ್ತಾರೆ, ಇದ್ದಕ್ಕಿದ್ದಂಗೆ ಪ್ರಾಬ್ಲಮ್ಸ್ ಬಂದ್ರೆ ತುಂಬಾ ಎನರ್ಜಿ ಡೌನ್ ಆಗ್ಬಿಡೋದು, ತುಂಬಾ ಸ್ಯಾಡ್ ಫೀಲ್ ಮಾಡೋದು, ಇಷ್ಟೊಂದು ಎಫರ್ಟ್ ಹಾಕ್ದೆ ಅದಕ್ಕೆ ತಕ್ಕಂತ ಯಾವುದೇ ರೀತಿಯಾದಂತ ಫಲ ಇನ್ನೂ ಸಿಕ್ಕಿಲ್ಲ ಅಂತ ಅಂದ್ಬಿಟ್ಟು ತುಂಬಾ ಎನರ್ಜಿ ಡೌನ್ ಆಗ್ಬಿಡೋದು, ತುಂಬಾ ಬೇಜಾರಾಗೋದು, ಈ ರೀತಿಯಾದಂತ ಒಂದು ಚೇಂಜಸ್ ಅನ್ನೋದು ಆಗ್ತಿದೆ ಅನ್ನೋದನ್ನ ತೋರಿಸ್ತಿದೆ. ಕೆಲವ್ರಿಗೆ ಥರ್ಡ್ ಪಾರ್ಟಿ ಸಿಚುವೇಶನ್ ಇದೆ, ಆದಷ್ಟು ಬೇಗ ಅದನ್ನ ಕ್ಲಿಯರ್ ಮಾಡ್ಕೊಳ್ಬೇಕಾದಂತ ಅವಶ್ಯಕತೆ ಇದೆ. ಈ ಟಾಪಿಕ್ ಬಗ್ಗೆ ನಾವೆಷ್ಟು ಮಾತಾಡ್ತಾ ಇಲ್ಲ. ಅಂಡ್ ನೀವು ಹೊರಗಡೆಯಿಂದ ಏನು ಹುಡುಕ್ತಾ ಇದ್ದೀರಾ, ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಆಗಿರ್ಬಹುದು, ಇನ್ನೊಂದಾಗಿರ್ಬೋದು, ಮತ್ತೊಂದಾಗಿರ್ಬೋದು,
ಆದ್ರೆ ನೀವು ಕೂಲ್ ಆಗಿ ಕಾಮ್ ಆಗಿ ಕುತ್ಕೊಂಡು ಮೆಡಿಟೇಷನ್ ಮಾಡಿದಾಗ ನಿಮ್ಮ ಒಂದು ಇಂಟ್ಯೂಷನ್ ನಿಮಗೆ ಬೇಕಾದಂತ ದಾರಿಯನ್ನ ನಿಮಗೆ ತೋರಿಸುತ್ತೆ ಅನ್ನೋದನ್ನ ತೋರಿಸ್ತಿದೆ. ತುಂಬಾ ಟೆನ್ಷನ್ ತಗೊಂಡು ಅನ್ಕೊಂಡು ಇದಾಗ್ತಾ ಇಲ್ಲ ಅಂತೆಲ್ಲ ನೀವು ತುಂಬಾ ಲೋ ಫೀಲ್ ಆದ್ರೆ ಖಂಡಿತ ನಿಮಗೆ ನೀವು ಅನ್ಕೊಂಡಂತ ಕೆಲಸಗಳನ್ನ ಮಾಡೋದಕ್ಕೂ ಸಾಧ್ಯ ಆಗೋದಿಲ್ಲ. ನೀವು ಅನ್ಕೊಂಡಂತ ನಿಮಗೆ ಪ್ರಶ್ನೆಗಳೇನಿದೆ ಅದಕ್ಕೆ ಆನ್ಸರ್ ಸಿಗೋದಿಲ್ಲ, ಪ್ರಾಬ್ಲಮ್ಗಳು ಸಾಲ್ವ್ ಆಗೋದಿಲ್ಲ, ಇಲ್ಲೇ ಸ್ಟಕ್ ಆಗ್ತೀರಾ ನೀವು ಅನ್ನೋದನ್ನ ತೋರಿಸ್ತಿದೆ. ಆದ್ದರಿಂದ ಡೈಲಿ ಮೆಡಿಟೇಷನ್ ಪ್ರಾಕ್ಟೀಸ್ ಮಾಡಿ, ಖಂಡಿತ ನಿಮ್ಗೆ ಮೆಡಿಟೇಷನ್ ಅಲ್ಲಿ ನಿಮ್ಗೆ ಆನ್ಸರ್ಸ್ ಅನ್ನೋದು ಸಿಕ್ಕುತ್ತೆ ಅನ್ನೋದನ್ನ ತೋರಿಸ್ತಿದೆ. ಡೈಲಿ ಮೆಡಿಟೇಷನ್ ಪ್ರಾಕ್ಟೀಸ್ ಮಾಡ್ಬೇಕು ಅನ್ನೋದನ್ನ ತೋರಿಸ್ತಿದೆ. ನಿಮ್ಮ ಕೈಯಲ್ಲಿ ಆದಂತ ಸಹಾಯವನ್ನ ಇನ್ನೊಬ್ಬರಿಗೆ ಮಾಡಿ, ಅದರಿಂದ ನಿಮಗೆ ಬರುವಂತ ಒಂದು ಅಬಂಡೆನ್ಸ್ ಭಗವಂತ ನಮಗೋಸ್ಕರ ಪ್ರತಿಯೊಬ್ಬರಿಗೂ ಕೂಡ ಇಷ್ಟಿಷ್ಟು ಅನ್ನೋಂಥದ್ದು ನಮ್ಮ ಪುಣ್ಯದ ಅನುಸಾರವಾಗಿ ನಾವು ನಮ್ಮ ಸಂಪಾದನೆ ಅಥವಾ ನಮ್ಮ ಪುಣ್ಯದ ಗಂಟಿನ ಅನುಗುಣವಾಗಿ ನಮಗೆ ಬೇಕಾದಂತ ಹಣ, ಸಂಪತ್ತು, ನಮಗೆ ಇಷ್ಟವಾದಂತ ಲೈಫ್ ಸ್ಟೈಲು ಪ್ರತಿಯೊಂದನ್ನು ಕೂಡ ನಮ್ಮ ಪುಣ್ಯದ ಗಂಟಿನಿಂದ ನಾವು ಸಂಪಾದನೆ ಮಾಡಿರ್ತೀವಿ. ಆದ್ರೆ ಅದನ್ನ ಜಾಸ್ತಿ ಮಾಡ್ಕೊಳ್ಬೇಕಾಗತ್ತೆ. ನಮಗೆ ಲಕ್ಸುರಿ ಲೈಫ್ ಲೀಡ್ ಮಾಡಬೇಕು, ಆರಾಮಾಗಿ ಬದುಕಬೇಕು ಅನ್ನೋಂಥದ್ದೆಲ್ಲ ಇದ್ದಾಗ ಸೊ ನಿಮ್ಮ ಅಹಂಕಾರವನ್ನ ಸ್ವಲ್ಪ, ನಿಮ್ಮ ಪಾರ್ಟ್ನರ್ ಇನ್ನೂ ಅವ್ರಿಗೆ ಈಗೋ ಮೇಲೆ ಅವರು ವರ್ಕ್ ಮಾಡ್ಬೇಕಾಗಿರೋದಿದೆ. ಅಹಂಕಾರವನ್ನ ಸ್ವಲ್ಪ ಸೈಡಿಗೆ ಇಟ್ಬಿಟ್ಟು ಅವರ ಮೇಲೆ ಅವರು ಇನ್ನೂ ಸ್ವಲ್ಪ ವರ್ಕ್ ಮಾಡ್ಬೇಕಾದಂತ ಅವಶ್ಯಕತೆ ಇದೆ ಅನ್ನೋದನ್ನು ಕೂಡ ಇಲ್ಲಿ ತೋರಿಸ್ತದೆ. ಯಾವಾಗ್ಲೂ ಅವ್ರಿಗೋಸ್ಕರ ಮಾತ್ರ ಅಲ್ಲ, 10 ಜನಕ್ಕೋಸ್ಕರ ಯೋಚನೆ ಮಾಡಿ ನೀವು ಮಾಡುವಂತ ಕೆಲಸದಲ್ಲಿ 10 ಜನಕ್ಕೆ ಉಪಯೋಗ ಆಗುವಂತ ರೀತಿಯಲ್ಲಿ ನೀವು ಕೆಲಸ ಮಾಡಿದಾಗ ನಿಮಗೆ ಬೇಕಾದಂತ ಒಂದು ರಿಸಲ್ಟ್, ಇವಾಗ ಏನ್ ನಿಮ್ ಕೆಲ್ಸಕ್ಕೋಸ್ಕರ ಎಫರ್ಟ್ ಹಾಕ್ತಾ ಇದ್ದೀರಾ ಅದು ಒಂದು 10 ಜನಕ್ಕೆ ಉಪಯೋಗ ಆಗೋ ರೀತಿಯಲ್ಲಿ, 10 ಜನ ಅಂದ್ರೆ ಮಾತಿಗೆ ಹೇಳ್ತಾ ಇದ್ದೀನಿ, ಒಂದು ಅಷ್ಟು ಜನಕ್ಕೆ ನಿಮ್ಮ ಕೆಪಾಸಿಟಿಗೆ ತಕ್ಕ ಹಾಗೆ ಉಪಯೋಗ ಆಗೋ ಹಾಗೆ ನೀವು ವರ್ಕ್ ಮಾಡೋದ್ರಿಂದ ನಿಮಗೆ ಖಂಡಿತ ನಿಮ್ಮ ಕೆಲಸಗಳಲ್ಲಿ ಬೇಕಾದಂತಹ ಉತ್ತಮ ಫಲಿತಾಂಶ ಅಂದ್ರೆ ಗುಡ್ ರಿಸಲ್ಟ್ ಅನ್ನೋದು ಸಿಗತ್ತೆ ಅನ್ನೋದನ್ನ ಇಲ್ಲಿ ತೋರಿಸ್ತಿದೆ. ಸೊ ನಿಮ್ಮ ಲೈಫ್ ನಲ್ಲಿ ನೀವೇ ಮಾಡಿರುವಂತ ಎಷ್ಟೋ ತಪ್ಪುಗಳನ್ನ ಇನ್ನೂ ತಿಳ್ಕೊಂಡು ತಿದ್ಕೊಳ್ಬೇಕಾದಂತ ಅವಶ್ಯಕತೆ ಇದೆ ಅನ್ನೋದನ್ನ ತೋರಿಸ್ತಿದೆ. ನೀವು ಕಂಪ್ಲೀಟ್ಲಿ ಹೀಲ್ ಆಗಿಲ್ಲ, ಇನ್ನೂ ನೀವು ನಿಮ್ಮ ಪರ್ಸನ್ ಇನ್ನೂ ಕಂಪ್ಲೀಟ್ಲಿ ಹೀಲ್ ಆಗಿಲ್ಲ, ಅವ್ರ ಮೇಲೆ ವರ್ಕ್ ಮಾಡ್ಬೇಕಾದಂಥದ್ದು ತುಂಬಾ ಇದೆ ಅನ್ನೋದನ್ನ ತೋರಿಸ್ತಿದೆ. ಅವರು ಇನ್ನರ್ ವರ್ಕ್, ಇನ್ನು ಡೀಪ್ ಇನ್ನರ್ ವರ್ಕ್ ಮಾಡ್ಬೇಕು. ಅವ್ರು ಇನ್ನು ಅನ್ಕೊಂಡಿರೋ ಲೆವೆಲ್ ಅಲ್ಲಿ ಇನ್ನು ಅವರು ಕೆಲವರು ಇನ್ನರ್ ವರ್ಕ್ ಆಗ್ಲಿ, ಮೆಡಿಟೇಷನ್ ಆಗ್ಲಿ ಅಥವಾ ಆಧ್ಯಾತ್ಮ ಸಾಧನೆ ಆಗ್ಲಿ ಇನ್ನು ಸರಿಯಾಗಿ ಸ್ಟಾರ್ಟ್ ಕೂಡ ಮಾಡಿರೋ ತರ ಇಲ್ಲ. ಇಲ್ಲಿ ಅವ್ರ ಹತ್ರ ಏನಿದೆ ಅದನ್ನ ತುಂಬಾ ವೇಸ್ಟ್ ಖರ್ಚುಗಳು ಮಾಡ್ತಾ ಇದ್ದಾರೆ ಅನ್ನೋದನ್ನ ತೋರಿಸ್ತಿದೆ. ಇಲ್ಲಿ ಅವ್ರ ಹತ್ರ ಬುದ್ಧಿ ಇರ್ಬೋದು, ವಿದ್ಯೆ ಇರ್ಬೋದು, ಜ್ಞಾನ ಇರ್ಬೋದು, ಹಣ ಇರ್ಬೋದು, ಅವ್ರ ಸಂಪಾದನೆ ಏನಾದ್ರೂ ಅವ್ರ ಹತ್ರ ಇರ್ಲಿ ಅದನ್ನು ತುಂಬಾ ವೇಸ್ಟ್ ಮಾಡ್ಕೊಳ್ತಾ ಇದ್ದಾರೆ, ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಳ್ತಾ ಇಲ್ಲ ಅನ್ನೋದನ್ನ ತೋರಿಸ್ತಿದೆ. ಅವರ ಸೋಲ್ ಪರ್ಪಸ್ ಮೇಲೆ ಅವರು ಕರಿಯರ್ ಫೋಕಸ್ಡ್ ಆಗಿದ್ದಾರೆ, ಕರಿಯರ್ ಮೇಲೆ ತುಂಬಾನೇ ಎಫರ್ಟ್ ಹಾಕ್ತಾ ಇದ್ದಾರೆ. ಆದ್ರೆ ಅವರ ಸೋಲ್ ಪರ್ಪಸ್ ಏನು ಅದನ್ನ ತಿಳ್ಕೊಂಡು ಅವರ ಕರಿಯರ್ನ ಅದಕ್ಕೆ ಅಲೈನ್ಮೆಂಟ್ ಮಾಡ್ಕೊಂಡಿಲ್ಲ ಅನ್ನೋದನ್ನ ತೋರಿಸ್ತಿದೆ. ಅದನ್ನ ಕರಿಯರ್ನ ಮತ್ತೆ ಸೋಲ್ ಪರ್ಪಸ್ನ ಸರಿಯಾದ ರೀತಿಯಲ್ಲಿ ಅಲೈನ್ಮೆಂಟ್ ಇವರು ಮಾಡ್ಕೊಳ್ಳೋವರೆಗೂನು ಇವ್ರು ಅನ್ಕೊಂಡಿರೋ ಅಂತದನ್ನ ಇವ್ರು ಯಾವತ್ತೂ ಸಾಧಿಸೋದಿಲ್ಲ. ಇಂಪಾಸಿಬಲ್ ನ ಪಾಸಿಬಲ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ನಾವು ಮಾಡುವಂತ ಕೆಲಸಗಳಲ್ಲಿ ಯಾವಾಗ ನಮ್ಮ ಸೋಲ್ ಪರ್ಪಸ್ನ, ಆ ಭಗವಂತನ ಒಂದು ಆಸೆ, ಕನಸು, ಸೃಷ್ಟಿಯ ಒಂದು ಅಲೈನ್ಮೆಂಟ್ಗೆ ಬೇಕಾದಂತ ರೀತಿಯಲ್ಲಿ ನಮ್ಮ ಕೆಲಸವನ್ನು, ನಮ್ಮ ಸಂಪಾದನೆಯನ್ನು, ನಮ್ಮ ಆಲೋಚನೆ, ನಮ್ಮ ಬುದ್ಧಿ, ನಮ್ಮ ಜ್ಞಾನ ಪ್ರತಿಯೊಂದನ್ನು ಕೂಡ ನಾವು ಅಲೈನ್ಮೆಂಟ್ಗೆ ಕನೆಕ್ಟ್ ಮಾಡ್ಕೊಳ್ತೀವಿ. ಅವಾಗ ಮಾತ್ರನೇ ಆ ಭಗವಂತನ ಶಕ್ತಿ ಸಿಕ್ಕತ್ತೆ ನಮಗೆ. ನಾವ್ ಅನ್ಕೊಂಡಿದ್ದನ್ನ ಸಾಧಿಸೋದಕ್ಕೆ ಅವಾಗ ಇಷ್ಟು ಕಷ್ಟಪಡ್ಬೇಕಾದಂತ ಅವಶ್ಯಕತೆನೇ ಇಲ್ಲ. ಆದ್ರಿಂದ ಸೋಲ್ ಅಲೈನ್ಮೆಂಟ್ಗೆ ಕರೆಕ್ಟ್ ಆಗಿ ನಿಮ್ಮ ಪರ್ಸನ್ ಅವರ ಕರಿಯನ್ನ ಸೆಟ್ ಮಾಡ್ಕೊಂಡಾಗ ಮಾತ್ರನೇ ಅವರು ಏನ್ ಅನ್ಕೊಂಡಿದ್ದಾರೆ ಅದನ್ನ ಸಾಧಿಸೋದಕ್ಕಾಗತ್ತೆ. ಕೆಲವ್ರು ಕನ್ಸ್ ಕಾಣ್ಕೊಂಡೆ ಕೂತಿದ್ದಾರೆ, ಕೆಲವರು ತುಂಬಾ ಹಾರ್ಡ್ ವರ್ಕ್ ಮಾಡ್ತಾ ಇದಾರೆ, ಎರಡೂ ಕೂಡ ತಪ್ಪು. ಕೆಲವರು ಆಕ್ಷನ್ ತಗೊಳ್ತಾ ಇಲ್ಲ, ಕೆಲವರು ವ್ಯತಿರಿಕ್ತವಾದ ಆಕ್ಷನ್, ವಿರುದ್ಧವಾದಂತ ಹೆಚ್ಚು ಎಫರ್ಟ್ ಹಾಕಿ ಆಕ್ಷನ್ಸ್ ನ ತಗೊಳ್ತಾ ಇದ್ದಾರೆ. ಎರಡು ಕೂಡ ತಪ್ಪು, ಎರಡನ್ನೂ ಕೂಡ ಬ್ಯಾಲೆನ್ಸ್ ಮಾಡ್ಬೇಕಾದಂತ ಅವಶ್ಯಕತೆ ಇದೆ.
ತುಂಬಾ ನೆಗೆಟಿವ್ ಪ್ಯಾಟರ್ನ್ ಇದೆ ಮೈಂಡ್ ಅಲ್ಲಿ, ಅದನ್ನೆಲ್ಲ ಕೂಡ ಹೀಲ್ ಮಾಡ್ಬೇಕಾದಂತ ಅವಶ್ಯಕತೆ ಇದೆ. ಅದಕ್ಕೋಸ್ಕರ ಮೆಡಿಟೇಷನ್ ಸ್ಪಿರಿಚುಯಾಲಿಟಿನೇ ದಾರಿ, ಅದನ್ನ ಬಿಟ್ಟು ಇನ್ನೇನು ಸಿಗೋದಿಲ್ಲ. ಆದಷ್ಟು ನಾನ್ ವೆಜಿಟೇರಿಯನ್ ಕಮ್ಮಿ ಮಾಡಿ, ಡ್ರೈ ಫ್ರೂಟ್ಸ್ ಆಗಿರ್ಬೋದು, ಹಣ್ಣು ತರಕಾರಿ, ಸೊಪ್ಪು ಸಲಾಡ್ಸ್ಗಳಾಗಿರ್ಬೋದು, ಸೊಪ್ಪು, ಬೇಳೆಕಾಳುಗಳು, ಮೊಳಕೆ ಕಟ್ಟಿದ ಕಾಳು, ಇಂಥ ಒಂದು ಅವರ ಆಹಾರ ಪದ್ಧತಿಯಲ್ಲಿ ಸ್ವಲ್ಪ ಹೆಚ್ಚು ವೆಜಿಟೇರಿಯನ್ ಫುಡ್ ನ ಆಡ್ ಮಾಡ್ಬೇಕಾದಂತ ಅವಶ್ಯಕತೆ ಇದೆ ಅನ್ನೋದನ್ನ ತೋರಿಸ್ತಿದೆ. ತುಂಬಾ ನೆಗೆಟಿವ್ ಥಾಟ್ಸ್, ನೆಗೆಟಿವ್ ಥಿಂಕಿಂಗ್ ಹೆವಿ ಆಗಿದೆ ಇವ್ರಿಗೆ. ಅದ್ರ ಮೇಲೆ ತುಂಬಾ ವರ್ಕ್ ಮಾಡ್ಬೇಕಾದಂತ ಅವಶ್ಯಕತೆ ಇದೆ. ಇವರು ಯಾವ ರೀತಿ ಅಂದ್ರೆ ಆ ಒಂದು ಸಮಯ ಸಂದರ್ಭವನ್ನ ನೋಡ್ಕೊಂಡು ಅದಕ್ಕೆ ತಕ್ಕ ಹಾಗೆ ಚೆನ್ನಾಗಿ ಅವ್ರನ್ನವ್ರು ಅಡ್ಯಾಪ್ಟ್ ಮಾಡ್ಕೊಳ್ಬಿಡ್ತಾರೆ. ಎಷ್ಟ್ರ ಮಟ್ಟಿಗೆ ಅಂತಂದ್ರೆ ಅವ್ರು ಅಲ್ಲಿಯವ್ರೇನೋ, ಇವ್ರು ನಮ್ಮವ್ರೇ ಏನೋ ಅನ್ನೋ ರೀತಿಯಲ್ಲಿ ಒಂದು ಗುಡ್ ವೇನಲ್ಲಿ ಇದೆ ಇದು. ನಾಟಕ ಆಡೋದು, ಸುಳ್ಳು ಹೇಳೋದು ಆ ರೀತಿಯಲ್ಲಿ ಅಲ್ಲ, ಬಟ್ ಸಮಯಕ್ಕೆ ತಕ್ಕ ಹಾಗೆ ತನ್ನನ್ನ ಅಲ್ಲಿರೋ ವ್ಯಕ್ತಿಗಳ ಅನುಸಾರವಾಗಿ ಅಥವಾ ಜಾಗದ ಅನುಸಾರವಾಗಿ ತಮ್ಮನ್ನ ತಾವು ಅಡ್ಯಾಪ್ಟ್ ಮಾಡ್ಕೊಳ್ಳುವಂತ ಒಂದು ಗುಡ್ ಕ್ವಾಲಿಟಿ ಇವ್ರಿಗಿದೆ ಅನ್ನೋದನ್ನು ಕೂಡ ತೋರಿಸ್ತದೆ. ಏಂಜಲ್ಸ್ ಕಂಪ್ಲೀಟ್ಲಿ ಹೆಲ್ಪ್ ಮಾಡ್ತಾ ಇದ್ದಾರೆ. ಸೈನ್ಸ್ ಸಿಂಕ್ರೋನಿಸಿಟಿ ಆಗ್ತಿದೆ, ನಿಮ್ಗೆ ಕರೆಕ್ಟ್ ಅವ್ರಿಗೆ ಸರಿಯಾದಂತ ಗೈಡೆನ್ಸ್ ಸಿಗ್ತಿದೆ. ಆದ್ರೆ ಇವರು ಇನ್ನೂ ಅದ್ರ ಬಗ್ಗೆ ಹೆಚ್ಚಾಗಿ ಸರಿಯಾಗಿ ಗಮನ ವಹಿಸ್ತಿಲ್ಲ ಅನ್ನೋದನ್ನ ಕೂಡ ತೋರಿಸ್ತದೆ. ನಿಮ್ಮ ಒಂದು ಲವ್ ಸ್ಟೋರಿ ಅನ್ನುವಂಥದ್ದು ಪ್ಲಾನೆಟರಿ ಪೊಸಿಷನ್, ಗ್ರಹಗಳ ಅನುಗುಣವಾಗಿ ತುಂಬಾ ಚೇಂಜಸ್ ಅನ್ನೋದು ಆಗ್ತಿದೆ. ಅದು ಗುಡ್ ಕೂಡ ಆಗಬಹುದು, ಕೆಲವರಿಗೆ ಬ್ಯಾಡ್ ಕೂಡ ಆಗಬಹುದು. ಯಾರು ಆಧ್ಯಾತ್ಮದಲ್ಲಿ ಸಾಧನೆಯಲ್ಲಿ ಹೋಗ್ತೀವಿ ಅಂತವ್ರಿಗೆ ಸಂಪೂರ್ಣ ಸೃಷ್ಟಿ ನಮ್ಮ ಜೊತೆಗೆ ನಿಲ್ಲೋದ್ರಿಂದ ಅಂತವ್ರಿಗೆ ಗುಡ್ ವೇನಲ್ಲೇನೆ ಸಹಾಯ ಮಾಡುತ್ತೆ. ಕೆಲವ್ರಿಗೆ ಅಧರ್ಮವಾಗಿ ಕೆಟ್ಟ ರೀತಿಯಲ್ಲಿ ತಾವು ಯಾರೇನಾದ್ರೂ ಆಗ್ಲಿ ನಾನ್ ಬದುಕರೆ ಸಾಕು ಅಂತ ಅನ್ಕೊಳ್ತಾರೋ ಅವ್ರಿಗೆ ಖಂಡಿತ ಅವರ ಪುಣ್ಯಗಳು ಕೂಡ ಬೇಗ ಖಾಲಿ ಆಗ್ಬಿಟ್ಟು ಅವರ ನೆಗೆಟಿವ್ ಕರ್ಮಗಳು ಅವ್ರು ಅನುಭವಿಸ್ಬೇಕಾಗತ್ತೆ. ಇಲ್ಲಿ ಮತ್ತೆ ಮತ್ತೆ ತೋರಿಸ್ತದೆ, ನಿಮ್ಮ ಕೈಯಲ್ಲಿ ಆದಂತ ಸಹಾಯವನ್ನ ಬೇರೆಯವರಿಗೆ ಮಾಡಿ ಅನ್ನೋಂಥದ್ದನ್ನ ಕೂಡ ಮತ್ತೆ ಮತ್ತೆ ತೋರಿಸ್ತದೆ. ಅಂಡ್ ನಿಮ್ಮ ಡಿವೈನ್ ರಿಯೂನಿಯನ್ ಮೇಲೆ ವರ್ಕ್ ಮಾಡಬೇಕು. ಸ್ಪಿರಿಚುವಲ್ ಪ್ರಾಕ್ಟೀಸ್ ಮಾಡ್ತಾ ನೀವು ನಿಮ್ಮ ಸೋಲ್ ಪರ್ಪಸ್ ಮೇಲೆ ವರ್ಕ್ ಮಾಡ್ತಾ ಯಾವಾಗ ನೀವು ಸಂಪೂರ್ಣವಾಗಿ ನಿಮ್ಮನ್ನ ನೀವು ತೊಡಗಿಸ್ಕೊಳ್ತೀರಾ, ನಿಮ್ಮನ್ನ ನೀವು ಕಂಪ್ಲೀಟ್ಲಿ ಬಾಡಿ ಟು ಸೋಲ್ ಒಂದು ಬ್ಯೂಟಿಫುಲ್ ಟ್ರಾನ್ಸ್ಫಾರ್ಮೇಶನ್ ಅನ್ನೋದನ್ನ ಮಾಡ್ಕೊಳ್ತೀರಾ, ಅವಾಗ ನಿಮ್ಮ ಲೈಫ್ ಅನ್ನೋದು ತುಂಬಾ ಹ್ಯಾಪಿಯಾಗಿ ನಿಮ್ಮ ಡಿವೈನ್ ರಿಯೂನಿಯನ್ಗೆ ನಿಮಗೆ ಸಹಾಯ ಮಾಡುತ್ತೆ. ಪರೋಪಕಾರಂ ಇದಂ ಶರೀರಂ ಅಂತಾರೆ. ಅಂದ್ರೆ 10 ಜನಗಳಿಗೆ ಸಹಾಯ ಆಗೋ ರೀತಿಯಲ್ಲಿ ಈ ಶರೀರ ಅನ್ನುವಂಥದ್ದನ್ನ ನಾವು ಬಳಸ್ಕೊಂಡ್ರೆ ಭಗವಂತ ನಮ್ಮನ್ನ ನೋಡ್ಕೊಳ್ತಾರೆ. ಅದಕ್ಕೋಸ್ಕರ ಸೆಲ್ಫ್ ಲವ್ ಮಾಡ್ಬೇಕು. ಫಸ್ಟ್ ನಮ್ಮನ್ನೇ ನಾವು ಪ್ರೀತಿಸ್ಕೊಳ್ಬೇಕು. ನಮ್ಮನ್ನ ನಂಬಿಕೊಂಡಿರೋ ಒಂದು 10 ಜನನ ನಾವು ನೋಡ್ಕೊಳ್ಬೇಕು. ಅಟ್ಲೀಸ್ಟ್ ನಮ್ಮ ಫ್ಯಾಮಿಲಿನ ನೋಡ್ಕೊಳ್ಬೇಕು ಅಂದ್ರೆ ನಾವು ಸ್ಟ್ರಾಂಗ್ ಆಗಿರ್ಬೇಕು. ಅದು ಹೆಲ್ತ್ ಆಗಿರ್ಲಿ, ನಮ್ಮ ಆರೋಗ್ಯ ಆಗಿರ್ಲಿ, ಮೆಂಟಲ್ ಹೆಲ್ತ್, ಎಮೋಷನಲ್ ಹೆಲ್ತ್, ಫೈನಾನ್ಷಿಯಲ್ ಹೆಲ್ತ್ ಅಂದ್ರೆ ಬರೀ ದೇಹದ ಆರೋಗ್ಯ ಮಾತ್ರನೇ ಅಲ್ಲ, ನಾವು ಎಮೋಷನಲಿ ಬ್ಯಾಲೆನ್ಸ್ಡ್ ಆಗಿರ್ಬೇಕು. ಎಂಥದೇ ಪರಿಸ್ಥಿತಿಯಲ್ಲೂ ನಾವು ಕಮ್ ಬ್ಯಾಕ್ ಮಾಡೋದಕ್ಕೆ. ಮೆಂಟಲಿ ಸ್ಟ್ರಾಂಗ್ ಆಗಿರ್ಬೇಕು, ಎಂಥದ್ದೇ ಸಿಚುಯೇಷನ್ ಸರಿಯಾಗಿ ಹ್ಯಾಂಡಲ್ ಮಾಡೋದಕ್ಕೆ. ಫೈನಾನ್ಸ್ ಸರಿಯಾಗಿರ್ಬೇಕು, ಎಂಥದೇ ಸಿಚುಯೇಷನ್ ಬಂದ್ರು ಹಣ ಅನ್ನುವಂಥದ್ದು ಒಂದು ಶಕ್ತಿ. ಅದು ಎಂಥ ಪ್ರಾಬ್ಲಮ್ನು ಸಾಲ್ವ್ ಮಾಡ್ಕೊಂಡು ಮುಂದಕ್ಕೆ ಹೋಗುವಂತ ಪವರ್ ಮನಿಗಿದೆ. ಸೊ ಆದ್ರಿಂದ ಸ್ಪಿರಿಚುಯಲಿ ಮತ್ತೆ ನಮ್ಮ ಜೊತೆಯಲ್ಲಿ ಸಮಾಜಕ್ಕೂ ಕೂಡ ಒಳ್ಳೆಯ ರೀತಿಯಲ್ಲಿ ನಾವು ಬದುಕೋದ್ರಿಂದ ಸಮಾಜಕ್ಕೂ ಕೂಡ ಒಳ್ಳೇದಾಗ್ಬೇಕು. ಆ ರೀತಿಯಲ್ಲಿ ಎಲ್ಲಾ ರೀತಿಯಲ್ಲಿ ನಾವು ಸರಿಯಾದ ಆರೋಗ್ಯವಂತ ಜೀವನವನ್ನ ನಾವು ಬದುಕಿದಾಗ ಖಂಡಿತ ನಮಗೆ ಬೇಕಾದಂತ ಲೈಫ್ ಸ್ಟೈಲ್ ನಮಗ್ ಸಿಕ್ಕತ್ತೆ. ನಾನ್ ವೆಜಿಟೇರಿಯನ್ ತಿಂದು ಸ್ವಲ್ಪ ನೆಗೆಟಿವ್ ಕರ್ಮಗಳೇನಿದೆ ಅದಕ್ಕೆ ಯಾವ್ದಾದ್ರು ಪ್ರಾಣಿಗಳನ್ನ ಅಡಾಪ್ಟ್ ಮಾಡ್ಕೊಳ್ಳೋದು, ಅದಕ್ಕೆ ಊಟ ಹಾಕೋದು ಅಂತದ್ದು, ಆತರ ಪುಣ್ಯ ಕೆಲಸಗಳನ್ನ ಕೂಡ ಮಾಡೋದ್ರಿಂದ ಆ ಕರ್ಮ ಬ್ಯಾಲೆನ್ಸ್ ಆಗೋದಕ್ಕೆ ಸಹಾಯ ಆಗತ್ತೆ. ನಿಮ್ಮ ಒಂದು ಪರ್ಸನ್ ಜೊತೆ ನಿಮ್ಮ ಒಂದು ಫ್ಯಾಮಿಲಿ ಲೈಫ್ ಸ್ಟೈಲ್ ಅನ್ನುವಂಥದ್ದು ತುಂಬಾ ಚೆನ್ನಾಗಿರತ್ತೆ ಅನ್ನೋದನ್ನ ತೋರಿಸ್ತಿದೆ. ಸ್ಟಿಲ್ ನೀವಾಗ್ಲಿ ನಿಮ್ಮ ಪಾರ್ಟ್ನರ್ ಆಗ್ಲಿ ಅವರು ನಿಮ್ಮ ಲೈಫ್ ನಲ್ಲಿ ಬಂದಿಲ್ಲ ಅಂತ ನೀವು ನೊಂದ್ಕೊಂಡಿದ್ದೀರಾ, ನೀವು ತುಂಬಾ ಡೀಪ್ ಪೇನ್ ಅಲ್ಲಿ ಇದ್ದೀರಾ ಅನ್ನೋದನ್ನ ತೋರಿಸ್ತಿದೆ. ನಿಮ್ಮ ಪಾರ್ಟ್ನರ್ ಅವರು ಇನ್ನೂ ಅವ್ರಿಗೆ ಬಾಡಿ ಲೆವೆಲ್ ಇಂದ ಸೋಲ್ ಟ್ರಾನ್ಸ್ಫಾರ್ಮೇಶನ್ ಅನ್ನುವಂತ ಗಾಳಿಗಂಧನೂ ಕೊಟ್ಟಿಲ್ಲ. ನಿಮಗಿಂತ ಜಾಸ್ತಿ ಅವರು ಪ್ರಾಬ್ಲಮ್ ಅಲ್ಲಿ ಇದ್ದಾರೆ.
ಹೊರಗಿಂದ ಅವ್ರು ತುಂಬಾ ಸಂತೋಷವಾಗಿದ್ದೀನಿ ಅನ್ನೋ ತರ ತೋರಿಸ್ಕೊಳ್ತಾ ಇರಬಹುದು, ಆದ್ರೆ ಒಳಗಿನಿಂದ ತುಂಬಾ ನೋವು, ಕಷ್ಟ, ಸಂಕಟದಲ್ಲಿದ್ದಾರೆ ಅನ್ನೋದನ್ನ ತೋರಿಸ್ತಿದೆ. ನೀವು ಕೂಡ ಅವ್ರು ನಿಮ್ ಲೈಫ್ ನಲ್ಲಿ ಬಂದಿಲ್ಲ ಅನ್ನುವಂಥ ನೋವಲ್ಲಿದ್ದೀರಾ, ಆದ್ರೆ ಅವ್ರಿಗೆ ಏನ್ ಮಾಡ್ಬೇಕು ಅನ್ನೋದು ಕೂಡ ಗೊತ್ತಿಲ್ಲ. ಹೇಳದ್ನಲ್ಲ, ಸ್ಪಿರಿಚುಯಾಲಿಟಿಯ ಇನ್ನೂ ಅಷ್ಟು ಗಾಳಿ ಗಂಧ ಅನ್ನುವಂಥದ್ದು ಗೊತ್ತಿಲ್ಲ. ಮೆಟೀರಿಯಲ್ಸ್ಟಿಕ್ ವರ್ಲ್ಡ್ ಅಲ್ಲೇ ಅವರು ಒಂದು ಬಾಡಿ ಅನ್ನುವಂಥ ಒಂದು ಪ್ರಜ್ಞೆನಲ್ಲೇ ಇರೋದ್ರಿಂದ ಇದು ತುಂಬಾ ಟೈಮ್ ತಗೊಳುತ್ತೆ. ನೀವು ನಿಮ್ಮ ಮೇಲೆ ಎಷ್ಟು ಎಫರ್ಟ್ ಹಾಕ್ತೀರಾ, ಆದ್ರೆ ಸ್ವಲ್ಪ ಲೇಟ್ ಆಗಾದ್ರೂ ಸರಿ ನಿಮ್ಮ ಪಾರ್ಟ್ನರ್ ಮೇಲೆ ಅದು ವರ್ಕ್ ಆಗೋದ್ರಿಂದ ಖಂಡಿತ ನೀವು ಅವರ ಒಂದು ಜೀವನದ ಮೇಲೆ ಪರಿಣಾಮ ಬೀರುತ್ತೆ. ಅವರು ಕೂಡ ಆಧ್ಯಾತ್ಮದಲ್ಲಿ ಬರೋದಕ್ಕೆ ಹೆಲ್ಪ್ ಆಗುತ್ತೆ. ಇಬ್ರು ಫ್ರೀಕ್ವೆನ್ಸಿ ಯಾವಾಗ ಒಂದಾಗುತ್ತೆ ಅವಾಗ ನಿಮ್ಮ ರಿಯೂನಿಯನ್ ಆಗುವಂತ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ಆದ್ರಿಂದ ನೀವು ನಿಮ್ಮ ಮೇಲೆ ಸ್ವಲ್ಪ ಎಕ್ಸ್ಟ್ರಾ ವರ್ಕ್ ಮಾಡಿ. ಅವರ ಅಹಂಕಾರ ಪೀಕಲ್ ಇದೆ. ಆಕ್ಚುಲಿ ಹೆಣ್ಣಾಗ್ಲಿ ಗಂಡಾಗ್ಲಿ ಅವರ ಅಹಂಕಾರ ಪೀಕಲ್ ಇದೆ. ತುಂಬಾ ಅವರು ಇನ್ನೂ ಅವರ ಅಹಂಕಾರದ ಮೇಲೆ ವರ್ಕ್ ಮಾಡ್ಬೇಕಾದಂತ ಅವಶ್ಯಕತೆ ಇದೆ ಅನ್ನುವಂಥದ್ದು ಕ್ಲಿಯರ್ಲಿ ತೋರಿಸ್ತಿದೆ. ಸ್ಪಿರಿಚುವಲ್ ನಾಲೆಡ್ಜ್ ಅನ್ನೋದು ಇನ್ನೂ ಅವ್ರಿಗೆ ಅದರ ಒಂದು ಚಾಪ್ಟರ್ ಅನ್ನೋದೇ ಅವ್ರ ಲೈಫಲ್ಲಿ ಇನ್ನೂ ಸರಿಯಾಗಿ ಓಪನ್ ಮಾಡಿಲ್ಲ ಅನ್ನೋದನ್ನ ತೋರಿಸ್ತಿದೆ. ಸೊ ಎನಿವೇಸ್, ನೀವು ನಿಮ್ಮ ಮೇಲೆ ವರ್ಕ್ ಮಾಡಿ, ಅದು ಖಂಡಿತ ನಿಮ್ಮ ಪಾರ್ಟ್ನರ್ ಮೇಲೆ ಅದು ವರ್ಕ್ ಆಗತ್ತೆ. ಅದರಿಂದ ನಿಮ್ಮ ಡಿವೈನ್ ರಿಯೂನಿಯನ್ಗೆ ಸಹಾಯ ಆಗತ್ತೆ ಅನ್ನೋದನ್ನ ತೋರಿಸ್ತಿದೆ. ಸೊ ಇಲ್ಲಿವರೆಗೂ ರೀಡಿಂಗ್ ನಿಮ್ಗೆ ಹೇಗೆ ಅನ್ನಿಸ್ತು ಖಂಡಿತ ಕಾಮೆಂಟ್ ಅಲ್ಲಿ ಹಾಕಿ. ಮುಂದಿನ ಕ್ಲಾಸ್ ನಲ್ಲಿ ಮೀಟ್ ಆಗೋಣ. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹ್ಯಾಪಿ ಟ್ರಾನ್ಸ್ಫಾರ್ಮೇಶನ್. Keep smiling, take care, because we are all born for a love. ಇವತ್ತು ಆಕ್ಚುಲಿ ತಬ್ಬಂತು ಬಾರ್ನ್ ಫಾರ್ ಎ ರೀಸನ್, ಬಟ್ ಲವ್ ನ ಸೀಕ್ ಮಾಡ್ತಾ ಇರೋದು ಎಲ್ಲರೂ ಕೂಡ, ಅದರಿಂದ ಹಾಗೆ ಬಂತು. ಇಟ್ಸ್ ಓಕೆ. ಎನಿವೇಸ್ ಬಾಯ್. ಮುಂದಿನ ಕ್ಲಾಸ್ ನಲ್ಲಿ ಮೀಟ್ ಆಗೋಣ. ಲವ್ ಯು ಆಲ್.